ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮ್ಗೆ ತುಂಬಾ ಉಪಯೋಗ ಆಗುವಂಥ ಒಂದು ಒಳ್ಳೆ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ತೋರಿಸ್ತಿದ್ದೀನಿ. ಅದೇನು ಅಂತ ನೋಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈಗ ಸೂಪರ್ ಟಿಪ್ ಏನಂತ ನೋಡೋಣ ಬನ್ನಿ. ಆವಾಗಲೇ ಹೇಳ್ದಲ್ಲ ಆ ಬೆಸ್ಟ್ ಟಿಪ್ ಏನು ಅಂತ ಈಗ ತೋರಿಸ್ತೀನಿ ನೋಡಿ. ನಮಗೆ ಎಷ್ಟೇ ಕೊಳ್ತೋಗಿರೋಂಥ ಟ್ಯಾಪ್ ಆಗಿರ್ಬೋದು ಮತ್ತು ಹ್ಯಾಂಡ್ ವಾಶ್ ಆಗಿರ್ಬೋದು, ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಏನು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಸ್ಪೂನು ಸರ್ಪನ್ನು ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಡುಗೆ ಸೋಡಾ ಮತ್ತು ನಮಗೆ ತುಂಬಾ ಉಪಯೋಗ ಆಗುವಂಥ ಹಾರ್ಪಿಕ್. ಈ ಹಾರ್ಪಿಕ್ ತುಂಬಾ ನಮಗೆ ಒಳ್ಳೆ ರಿಸಲ್ಟನ್ನು ತೋರಿಸುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಹಾರ್ಪಿಕನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಡಿ. ಇದನ್ನು ಮಿಕ್ಸ್ ಮಾಡಿದ ನಂತರ ನಾವು ಆ ಟ್ಯಾಪ್ಗೆ, ಹ್ಯಾಂಡ್ ವಾಶ್ಗೆ, ಬಾತ್ರೂಮ್ ಟೈಲ್ಸ್ಗೆ ಯಾವ ರೀತಿ ನಾವು ಇದನ್ನು ಅಪ್ಲೈ ಮಾಡಬೇಕು, ಅದು ಯಾವ ರೀತಿ ನಮಗೆ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಈಗ ನಾನು ಒಂದು ಸ್ಕ್ರಬ್ಬರನ್ನು ತಗೊಂಡಿದ್ದೀನಿ. ಇದು ಹ್ಯಾಂಡ್ ವಾಶ್ ಟ್ಯಾಪನ್ನು ನಾನು ತುಂಬಾ ಕೊಳ್ತೋಗಿದೆ, ಅದು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ಕ್ರಬ್ ತಗೊಂಡು ಆ ಲಿಕ್ವಿಡನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಮತ್ತು ನಾನು ಹ್ಯಾಂಡ್ ವಾಶ್ ಕೂಡ ತುಂಬ ಗಲೀಜಾಗಿ ಕಾಣಿಸ್ತದೆ, ಹ್ಯಾಂಡ್ ವಾಶನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಈ ಟಿಪ್ಪನ್ನು ತೋರಿಸ್ತೀನಿ. ಹ್ಯಾಂಡ್ ವಾಶ್ ಕೂಡ ಇದೇ ರೀತಿ ನಾವು ಸ್ಕ್ರಬ್ಬಲ್ಲಿ ಈ ರೀತಿ ಅಪ್ಲೈ ಮಾಡಬೇಕು. ಆ ಲಿಕ್ವಿಡನ್ನು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಡ್ರೈ ಆಗಬೇಕು. ಈಗ 5 ನಿಮಿಷ ಆಗಿದೆ, ಫುಲ್ ಡ್ರೈ ಆಗಿದೆ. ನಾನು ಈ ರೀತಿ ಒಂದು ಸ್ಕ್ರಬ್ ತಗೊಂಡು ಕ್ಲೀನಾಗೆ ಇದನ್ನು ಉಜ್ಜುತ್ತಿದ್ದೀನಿ. ಈ ರೀತಿ ಕ್ಲೀನಾಗೆ ಅದನ್ನು ಸ್ಕ್ರಬ್ ಮಾಡ್ಕೋಬೇಕು. ಟ್ಯಾಪು ಮತ್ತು ಹ್ಯಾಂಡ್ ವಾಶ್ ಕೂಡ ಇದೇ ರೀತಿ ಕ್ಲೀನಾಗಿ ನಾವು ರಬ್ ಮಾಡಿಕೊಂಡ್ರೆ ನಮಗೆ ಹ್ಯಾಂಡ್ ವಾಶು ಟ್ಯಾಪು ಅದು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನೀವೇ ಲೈವ್ ರಿಸಲ್ಟನ್ನು ನೋಡಬಹುದು. ನಾನು ಇದಕ್ಕೆ ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ಲ. ಈಗ ಕ್ಲೀನ್ ಮಾಡಿದ ನಂತರ ನಾನು ಒಂದು ಸ್ವಲ್ಪ ನೀರನ್ನು ತಗೊಂಡು ಹಾಕ್ತಿದ್ದೀನಿ. ಈ ರೀತಿ ಕ್ಲೀನಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನಾನೇನು ಕೈ ಹಾಕಿ ಉಜ್ಜುತ್ತಿಲ್ಲ, ನೀರು ಹಾಕಿ ಬರೀ ನೀರು ಹಾಕಿ ಮಾತ್ರ ಹಾಕ್ತಿದ್ದೀನಿ ನೋಡಿ. ನಮ್ಮ ಟ್ಯಾಪು ಮತ್ತು ಹ್ಯಾಂಡ್ ವಾಶು ತುಂಬ ಶೈನಿಯಾಗಿ ಕಾಣಿಸ್ತಾ ಇದೆ. ಒಂದು ಚೂರು ಕೂಡ ಕೊಳೆ ಅನ್ನೋದಿಲ್ಲ, ಗಲೀಜಾಗಿ ಕೂಡ ಕಾಣಿಸ್ತಾ ಇಲ್ಲ, ಕ್ಲೀನಾಗಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೆಕ್ಸ್ಟ್ ವೀಡಿಯೋ ಏನಿರ್ತೀನಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.